ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಒಂದು ಮೀಶೋ ರಾಂಗ್ ರಿಟರ್ನ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಯಾರೂ ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಇದು ಯಾವಾಗ ನೋಡಿದ್ರು ರಿಟರ್ನ್ ಅಂತ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ರಿಟರ್ನ್ ಅಂತ ಹೇಳಿದ್ರೆ ರಿಟರ್ನಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಇದು ಒಂದು ಟೈಪ್ ಅಂತ ಹೇಳ್ಬೋದು. ಅದೆಲ್ಲ ಒಂಥರ ರಿಟರ್ನ್ ಆದರೆ ಇದೊಂಥರ ರಿಟರ್ನ್ ಆಗುತ್ತೆ. ನಿಜವಾಗ್ಲೂ ನಗಬೇಕಾ ಅಳಬೇಕಾ ಬೇಜಾರು ಮಾಡ್ಕೋಬೇಕಾ ಏನು ಅಂತಲೇ ಗೊತ್ತಿಲ್ಲ. ಒಬ್ರ ಹತ್ರ ಶೇರ್ ಮಾಡ್ಕೋಬೇಕಾ, ಇನ್ನೊಂದು 4 ಜನಕ್ಕೆ ತಿಳಿಸ್ಕೊಡ್ಬೇಕಾ ನಮ್ಮ ಜನ ಯಾವ ರೀತಿ ಇದ್ದಾರೆ ಅಂತ ಹೇಳಿ, ಏನು ಹೇಳಬೇಕು ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಂತೂ ಆಗ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟೈತೆ ಅಷ್ಟೇ. ಇದೊಂದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅಷ್ಟು ತಲೆ ಕೆಟ್ಟು ಕೆರ ಹಿಡಿದ್ಬಿಟ್ಟೈತೆ ಅಂತ ಹೇಳ್ಬೋದು. ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಏನೋ ನಾವು ರಿಟರ್ನ್ ಪ್ರಾಡಕ್ಟ್ನೆಲ್ಲ ಎಷ್ಟು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ನಮಗೆ ಯಾವ ಥರ ಮೀಶೋದಲ್ಲಿ ಇದಾಗುತ್ತೆ, ಈ ರೀತಿ ಎಲ್ಲ ನಮಗೆ ಒಂದು ಮೈಂಡ್ಸೆಟ್ ಇಟ್ಕೊಂಡು ನಾವು ಮಾಡ್ತೀವಿ. ಬೇಡದೇ ಇರೋ ಪ್ರಾಡಕ್ಟ್ಗಳನ್ನೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿ ಸೇಲ್ ಮಾಡೋ ಅಂಥದ್ದು ಸಪ್ಲೈಯರ್ ಆಗಿ ನಮಗೆ ಇಲ್ಲ. ಏನೋ ಒಳ್ಳೆ ಪ್ರಾಡಕ್ಟೇ ಕೊಟ್ಟು ನಾವು ಮಾಡಬೇಕು ಅಂತ ಮಾಡ್ತಿರ್ತೀವಿ. ಒಂದು ಕಡೆ ಅಲ್ಲ 10 ಕಡೆ ವಿಚಾರಿಸಿ ನಾವು ಮಾಡ್ತಿರ್ತೀವಿ. ಬಟ್ ಈಗಂತೂ ಈ ಥರ ಜನಗಳ ನಡುವೆ ನಾವು ಬದುಕಬೇಕೋ ಇಲ್ಲ ಸಾಯಬೇಕೋ ಒಂದು ಗೊತ್ತಿಲ್ಲ, ಅಷ್ಟು ಮನಸ್ಸಿಗೆ ನೋವಾಗ್ಬಿಟ್ಟೈತೆ. ಬಟ್ ಇದು ಯಾವ ರೀತಿ ರಿಟರ್ನ್ ಅಂತ ಹೇಳಿದ್ರೆ, ರಿಟರ್ನಲ್ಲಿ 2 ಟೈಪ್ ಇರುತ್ತೆ. ಒಂದು ಕೊರಿಯರ್ ರಿಟರ್ನು, ಒಂದು ಕಸ್ಟಮರ್ ರಿಟರ್ನ್ ಅಂತ ಹೇಳಿ. ಕೊರಿಯರ್ ರಿಟರ್ನ್ ಅಂತ ಹೇಳಿದ್ರೆ ಪ್ರಾಡಕ್ಟು ಕಸ್ಟಮರ್ಗೆ ತಲುಪೋದಕ್ಕೂ ಮುಂಚೆಲೇ ಅಂತ ಹೇಳಿದ್ರೆ, ಕಸ್ಟಮರ್ ಸಿಗದೆ ಹೋದರೆ, ಕಾಲ್ ಅಟೆಂಡ್ ಮಾಡದೆ ಹೋದರೆ, ಅಡ್ರೆಸ್ ಏನಾದರೂ ಬೇರೆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಕೊರಿಯರಿಂದ ಅದು ರಿಟರ್ನ್ ಆಗುತ್ತೆ ಡೈರೆಕ್ಟಾಗಿ ನಮಗೇ. ನಮ್ಮ ಪ್ರಾಡಕ್ಟು ನಾವು ಯಾವ ರೀತಿ ಪ್ಯಾಕೇಜ್ ಮಾಡಿರ್ತೀವೋ ಅದೇ ರೀತಿ ವಾಪಸ್ ನಮಗೆ ರಿಟರ್ನ್ ಬರುತ್ತೆ. ಸೊ ಒಂದು ಮತ್ತು ಇನ್ನೊಂದು ಏನಂದರೆ ಕಸ್ಟಮರ್ ರಿಟರ್ನ್ ಅಂತ ಹೇಳಿದ್ರೆ, ಕಸ್ಟಮರ್ಗೆ ಇಷ್ಟ ಆಗದೆ ಅದು ವಾಪಸ್ ಬರೋ ಪ್ರಾಡಕ್ಟು ಸೇಮ್ ಅದು ನಮ್ಮ ಥರನೇ. ನಮ್ಮ ಪ್ರಾಡಕ್ಟ್ ಏನು ಕೊಟ್ಟು ಕಳಿಸಿರ್ತೀವೋ ಅದೇ ಪ್ರಾಡಕ್ಟ್ ಬಂದಿರುತ್ತೆ. ಒಬ್ಬೊಬ್ಬರು ಕಸ್ಟಮರ್ ರಾಂಗ್ ಪ್ರಾಡಕ್ಟ್ನ ಕೊಟ್ಟಿರ್ತಾರೆ. ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ, ರಾಂಗ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಮ್ಮದನ್ನು ಇಟ್ಕೊಂಡು ಅವ್ರು ಬೇಡದೇ ಇರೋ ಪ್ರಾಡಕ್ಟ್ನ ನಮಗೆ ಕೊಡೋದು. ಈ ಥರ ಎಲ್ಲ ನಡೆದಿದೆ. ಆ್ಯಕ್ಚುಲಿ ಕೊರಿಯರವರು ಈ ಥರ ರಾಂಗ್ ಪ್ರಾಡಕ್ಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ. ನಾವು ಕಳಿಸಿರೋದು ಯಾವ ಸ್ಯಾರಿ ಅಂತ ಹೇಳಿದ್ರೆ, ಸೊ ನಂದು ಯಾವುದು ವೀಡಿಯೋಸ್ ಇಲ್ಲ, ಎಲ್ಲ ವೀಡಿಯೋಸ್ ಎಲ್ಲ ಜಾಸ್ತಿ ಆಗ್ತಿತ್ತು ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಪ್ಯಾಕಿಂಗ್ ವೀಡಿಯೋ ಬೇಕಾಗುತ್ತೆ ಅಂತೇಳಿ ಜಾಸ್ತಿ ಪ್ಯಾಕಿಂಗ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ. ನಾನು ಯೂಟ್ಯೂಬ್ ಮಾಡ್ತಿರೋದ್ರಿಂದ ಯೂಟ್ಯೂಬ್ ವೀಡಿಯೋಸು, ಫೋಟೋಸು ಸಿಕ್ಕಾಬಟ್ಟೆ ಫೋನಲ್ಲೆಲ್ಲ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದು ಯಾವುದೂ ಇಟ್ಕೊಂಡಿಲ್ಲ. ಸುಮಾರು ದಿನಗಳೇ ಆಯಿತು ನನಗೆ ಇದು ರಿಟರ್ನ್ ಆಗಿ. ಬಟ್ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ತಡ ಆಯಿತು ಅಷ್ಟೇನೆ. ಅನುಶ್ರೀ ಸ್ಯಾರಿ ಅಂತ ಹೇಳ್ಬಿಟ್ಟು ಆರೆಂಜ್ಗೆ ಪರ್ಪಲ್ ಸ್ಯಾರಿ ಬರುತ್ತಲ್ವ, ಸೊ ಆ ಸ್ಯಾರಿನ ನಾನು ಪ್ಯಾಕಿಂಗ್ ಮಾಡಿ ಎಷ್ಟು ಅಂತ ಹೇಳಿದ್ರೆ 1,500 2,000 ರೂಪಾಯಿ ಸ್ಯಾರಿ ಅದು. ಆ ಸ್ಯಾರಿನ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇರೋ ಸ್ಯಾರಿನ ಅದು ಟ್ರಾನ್ಸ್ಪರೆಂಟ್ ಕವರ್ ಇರೋದ್ರಿಂದ ಆ ಕೊರಿಯರ್ ಅವ್ರಿಗೆ ಕಾಣಿಸಿದೆ ಅದು. ಬಟ್ ಆ ಪುಣ್ಯಾತ್ಮ ಏನಕ್ಕೆ ಹಿಂಗೆ ಮಾಡಿದ್ನೋ ಗೊತ್ತಿಲ್ಲ. ನಾವೇನೋ ಒಂದು ನಂಬಿಕೆ ಮೇಲೆ ನಾವು ಕಸ್ಟಮರ್ ಮೇಲೆ ನಂಬಿಕೆ ಇಲ್ಲ ಅಂದರೂ ಬಿಡು, ಮೀಶೋದಲ್ಲಿ ನಂಬಿಕೆ ಇರುತ್ತೆ, ಕೊರಿಯರ್ ಪಾರ್ಟ್ನರ್ಗಳ ಮೇಲೆ ನಂಬಿಕೆ ಇರುತ್ತೆ, ಮೀಶೋದಲ್ಲಿ ಕ್ಲೈಮ್ ಮಾಡ್ಕೋಬೋದಲ್ವಾ ಬಿಡು ಅಂತ ಹೇಳಿ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿರ್ತೀವಿ. ಬಟ್ ಇಂಥ ನನ್ನ ಮಕ್ಕಳಿಗೆ ಏನು ತೊಗೊಂಡು ಹೊಡಿಬೇಕೋ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ. ಕಸ್ಟಮರ್ಗೆ ತಲುಪೇ ಇಲ್ಲ ಅದು ಪ್ರಾಡಕ್ಟು, ವಾಪಸ್ ಬಂದಿದೆ ನನಗೆ. ಸೊ ಏನೋ ಬಿಡು, ಕಸ್ಟಮರ್ ಸಿಕ್ಕಿಲ್ಲ. ಮಾಮೂಲಿ ಕೊರಿಯರ್ ರಿಟರ್ನ್ಸು ತುಂಬಾ ಆಗುತ್ತೆ ನನಗೆ. ನಾನು ಅದನ್ನು ಜಾಸ್ತಿ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಏನು ಪದೇ ಅದನ್ನೇ ಶೇರ್ ಮಾಡ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಶೇರ್ ಮಾಡ್ಕೊಂಡಿಲ್ಲ. ಸೊ ಕಸ್ಟಮರ್ ರಿಟರ್ನು ಆಗಿದೆ, ಕೊರಿಯರ್ ರಿಟರ್ನು ಆಗಿದೆ. ಸೊ ಕೊರಿಯರ್ ರಿಟರ್ನ್ ಇದು ಮಾತ್ರ ನಿಜವಾಗ್ಲೂ ಡಿಫ್ರೆಂಟಾಗೇ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಸ್ಕ್ಯಾಮ್ ಮಾಡಿದ್ದಾನೆ ಪುಣ್ಯಾತ್ಮ ಇವನು. ಇವನಿಗೆ ಏನು ತಗೊಂಡು ಹೊಡಿಬೇಕೋ, ಜೋಡು ತಗೊಂಡು ಹೊಡಿಬೇಕೋ, ಪರ್ಕೆಲ್ ಹೊಡಿಬೇಕೋ ಗೊತ್ತಿಲ್ಲ ನನಗೆ. ಬೇವರ್ಸಿ ನನ್ನ ಮಕ್ಕಳಿಗೆ ಹೋಗಿರೋ ಪ್ರಾಡಕ್ಟು ಎಷ್ಟು ಕಾಸ್ಟ್ಲಿ ಸೀರೆ ಹೋಗಿದೆ ನನ್ನ ಕಡೆಯಿಂದ. ಅದು ಟ್ರಾನ್ಸ್ಪರೆಂಟ್ ಕಂಡಿದೆಯಲ್ವ, ಸೀರೆ ಚೆನ್ನಾಗಿ ಕಂಡಿದೆಯಲ್ವ, ಅವನು ಏನು ಮಾಡಿದ್ದಾನೆ, ಹೆಂಗೆ ಕಟ್ ಮಾಡಿದ್ದಾನೆ ಅಂತಲೇ ಗೊತ್ತಿಲ್ಲ. ನಾನು ಅದನ್ನು ವೀಡಿಯೋ ನಿಮಗೆ ಹಾಕಬೇಕಿತ್ತು, ಬಟ್ ಡಿಲೀಟ್ ಆಗೋಗಿದೆ. ಡಿಲೀಟ್ ಆಪ್ಷನ್ಸಲ್ಲೂ ಕೂಡ ನಾನು ಸರ್ಚ್ ಮಾಡಿದೆ ಇವಾಗ, ಡಿಲೀಟ್ ಆಪ್ಷನ್ಸಲ್ಲೂ ಕೂಡ ಡಿಲೀಟ್ ಆಗಿಬಿಟ್ಟು. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅಷ್ಟು ಚೆನ್ನಾಗಿರೋ ಸೀರೆನ ಕೊಟ್ಟು ಕಳಿಸಿದ್ದೀನಿ. ಕಸ್ಟಮರ್ಗೆ ತಲುಪೋದಕ್ಕೂ ಮುಂಚೆಲೇ ಏನು ಮಾಡಿದ್ದಾನೆ, ತಲುಪೇ ಇಲ್ಲ ಅದು ವಾಪಸ್ ಇವನೇ ಕೊರಿಯರ್ ರಿಟರ್ನ್ ಅಂತ ಹೇಳಿ ನನಗೆ ಮೆಸೇಜ್ ಬಂತು. ಓಕೆ ಏನೋ ಬಿಡು, ಕಸ್ಟಮರ್ ಸಿಕ್ಕಿಲ್ಲ ಅಂತೇಳಿ ನಾನು ಸುಮ್ಮನಾದೆ. ಆಮೇಲೆ ಅದು
ಮನೆಗೆ ಬಂದ ಮೇಲೆ ನಾನು ಅದನ್ನು ಓಪನ್ ಮಾಡಿ ನೋಡ್ತೀನಿ. ನನ್ನ ಪ್ರಾಡಕ್ಟು ನಂದು ಮೀಶೋ ಕವರ್ ಏನಿದೆಯೋ ಬಾರ್ಕೋಡೆಡ್ ಕವರು, ಸೊ ಅದೇ ಕವರಲ್ಲಿ ಅವ್ನು ಹಿಂಗೆ ಕುಯ್ದವನೆ, ಅವ್ನು ಹಿಂಗೆ ಮಾಡಿದ್ದಾನೆ ಅನ್ನೋದೇ ನನಗೆ ಗೊತ್ತಿಲ್ಲ. ಈ ಥರ ಒಂದು ಮುತ್ಕಿ ಸೀರೆನ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಆರೆಂಜ್ ವಿತ್ ಗ್ರೀನು ಫಾಲ್ಸ್ ಹಾಕಿದ್ದಾರೆ, ಜಿಗ್ಜಾಗ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ರೀತಿ ಒಂದು ಮುತ್ಕಿ ಸೀರೆನ ನನಗೆ ರಿಟರ್ನ್ ಕಳಿಸಿದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಅದನ್ನು ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಕೊರಿಯರ್ ಅವ್ರಿಗೆ ವಾಪಸ್ ಕೊಟ್ಟು ಕಳಿಸ್ಬೇಕಾ, ಇಲ್ಲ ಕ್ಲೈಮ್ ಮಾಡ್ಕೋಬೇಕಾ, ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸೊ ನಾವೊಂದು ನಂಬಿಕೆ ಇಟ್ಟು ನಾವು ಅವ್ರ ಕಡೆಯಿಂದ ನಾವು ನಮ್ಮಿಂದ ಅವ್ರಿಗೆ ಪಾಸ್ ಮಾಡ್ತಾರೆ. ನಮಗೆ ಒಂಥರ ಮಧ್ಯದಲ್ಲಿ ನಮಗೂ ಕಸ್ಟಮರ್ಸ್ಗೂ ಇವರೊಂದು ಸೇತುವೆ ಇದ್ದಂಗೆ ಅಂತ ಹೇಳಿ ನಾವು ನಂಬ್ಕೋತೀವಿ. ಬಟ್ ಈ ನನ್ನ ಮಕ್ಕಳೇ ಹಿಂಗೆ ಮಾಡಿದ್ರೆ ನಾವಿನ್ನು ಯಾರನ್ನ ಕೇಳಬೇಕೋ, ಎಲ್ಲೋಗಿ ಕೇಳಬೇಕೋ, ಏನು ಮಾಡಬೇಕೋ ಒಂದೂ ದೋಚಲಿಲ್ಲ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಈ ರೀತಿ ಸ್ಕ್ಯಾಮ್ ಮಾಡಿದ್ದಾನೆ. ಒಂದು 100 ರೂಪಾಯಿಗೂ ಬೆಲೆ ಬಾಳಲ್ಲ ಈ ಸ್ಯಾರಿ, ಬಟ್ ವೇರ್ ಮಾಡಿರೋ ಸ್ಯಾರಿ. ಬಟ್ ನಾವೇನು ಮಾಡೋದಕ್ಕಾಗಲ್ಲ, ಅದನ್ನು ಯಾರಿಗೂ ಮನೇಲೂ ವೇರ್ ಮಾಡೋದಕ್ಕಾಗಲ್ಲ. ಬೇರೆ ಯಾರಾದರೂ ಪಾಪ ರೋಡ್ ಸೈಡಲ್ಲಿ ಎಲ್ಲಾದರೂ ಕೂತಿರ್ತಾರಲ್ವ, ಅವ್ರಿಗಾದರೂ ಕೊಟ್ಬಿಡಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ. ಬಟ್ ಎಲ್ಲದಕ್ಕೂ ರಾಯರಿದ್ದಾರೆ, ರಾಯರನ್ನ ನಂಬಿದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಹಣೆಯಲ್ಲಿ ನನಗೆ ಎಷ್ಟು ಸೇರಬೇಕೋ ಅಷ್ಟು ಮಾತ್ರ ನನಗೆ ಸೇರೋಕ್ಕೆ ಸಾಧ್ಯ. ಓಕೆ ಫೈನ್, ಇನ್ನೊಂದು ಸಲ ಈ ಥರ ಮಾಡಿದ್ರೆ ಆಮೇಲೆ ಬೇರೆ ಆ್ಯಕ್ಷನ್ನೇ ತಗೊಳ್ಳೋಣ. ಇವಾಗ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಕ್ಲೈಮ್ಗೆ ಹಾಕೋಣ, ನೋಡೋಣ, ಟ್ರೈ ಮಾಡೋಣ ಅಂತೇಳಿ ನಂದು ಪ್ಯಾಕಿಂಗ್ ವೀಡಿಯೋನೂ ಹಾಕ್ತೆ. ಮೀಶೋದವ್ರಿಗೆ ಅದೇನು ದೊಡ್ಡ ರೋಗ ಬಂದೋಯ್ತೋ ಗೊತ್ತಿಲ್ಲ. ನನ್ನ ವೀಡಿಯೋನೂ ಹಾಕಿದ್ದೀನಿ, ಪ್ಯಾಕಿಂಗ್ ವೀಡಿಯೋನ. ಆ ಪುಣ್ಯಾತ್ಮ ಕಳಿಸಿರೋದನ್ನೂ ನಾನು ಓಪನ್ ಮಾಡಿ ನಾನು ಹಾಕಿದ್ದೀನಿ. ನನ್ನ ಮಕ್ಕಳು ಅದು ಹೆಂಗೆ ಪ್ಯಾಕಿಂಗ್ ಹೊಡೆದವರೋ ಗೊತ್ತಿಲ್ಲ. ಅದು ನೀಟಾಗಿ ನಾನು ಹೆಂಗೆ ಪ್ಯಾಕ್ ಮಾಡಿದ್ದೀನೋ ಅದೇ ಥರನೇ ಇತ್ತು ಸ್ಯಾರಿ. ಬಟ್ ಅದು ಏನೇನೋ ಪ್ರಾಬ್ಲಮ್ಸ್ ಆಗಿ ನನಗೆ ಆ ದುಡ್ಡು ಕ್ಲೈಮ್ ಆಗಲೇ ಇಲ್ಲ. ಕೊರಿಯರ್ ರಿಟರ್ನ್ ಆಯಿತು ಅಂತ ಹೇಳಿದ್ರೆ ತಲೆ ಮೇಲೆ ತಲೆ ಬಿತ್ತು ಅಂತ ಅಂದ್ರೂ, ಕೊರಿಯರ್ ರಾಂಗ್ ರಿಟರ್ನ್ ಏನಾದರೂ ಆಯಿತು ಅಂತ ಹೇಳಿದ್ರೆ ತಲೆ ಮೇಲೆ ತಲೆ ಬಿತ್ತು ಅಂದರೂ ನಮ್ಗೆ ಆ ದುಡ್ಡು ಕ್ಲೈಮ್ ಆಗೋದೇ ಇಲ್ಲ. ಏನಾದರೂ ಕಸ್ಟಮರ್ ರಾಂಗ್ ರಿಟರ್ನ್ ಆಯಿತು ಅಂದರೆ ಕ್ಲೈಮ್ ಆಗುತ್ತೆ. ಏನಾದರೂ ಬೇರೆ ಥರ ಪ್ರಾಬ್ಲಮ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಅದು ಕೂಡ ಕ್ಲೈಮ್ ಆಗೋಲ್ಲ. ಈ ಥರ ಜನಗಳ ಮಧ್ಯೆ ನಾವು ಹೆಂಗೆ ಬದುಕಬೇಕು ಅನ್ನೋದೇ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಮನ್ಸಿಗೆ ಮಾತ್ರ ತುಂಬಾ ಬೇಜಾರಾಯಿತು ನನಗೆ. ಏನೂ ಮಾಡೋದಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಹೇಳ್ತಾರಲ್ಲ, ಏನೋ ಮಾಡೋಕ್ಕಾಗಲ್ಲ, ಬಟ್ ಬಂದಿದ್ದೆಲ್ಲ ತೊಗೊಳ್ಳೇಬೇಕು. ಸ್ಟಾರ್ಟಪ್ ಮಾಡಿಬಿಟ್ಟಿದ್ದೀವಿ, ಕಷ್ಟನೋ ಸುಖನೋ ನಡೆಸ್ಕೊಂಡು ಹೋಗಲೇಬೇಕು ಅಂತ ನಡೆಸ್ಕೊಂಡು ಹೋಗ್ತಿದ್ದೀನಿ. ಇಷ್ಟೊಂದು ದುಡಿತಿದ್ದಾಳೆ, ಲಾಭ ಇದೆ ಇವಳಿಗೆ, ಎಷ್ಟು ಆಗ್ತಿದೆ ಅಂತ ಅನ್ನೋರಿಗೋಸ್ಕರ ಈ ವಿಡಿಯೋ. ಮತ್ತು ಇನ್ನೊಂದು ನನ್ನ ಥರನೇ ಮಾಡ್ತಿರೋ ಹೆಣ್ಮಕ್ಳುಗಳಿಗೆ ಯೂಸ್ ಆಗಲಿ, ನಿಜವಾಗ್ಲೂ ಅಲರ್ಟಿಂದ ನೀಟಾಗಿ ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿ. ಎಲ್ಲೂ ಮೋಸ ಹೋಗೋಕ್ಕೆ ಹೋಗಬೇಡಿ. ಈ ಥರ ಏನಾದರೂ ಅಪ್ಪಿತಪ್ಪಿ ಕೊರಿಯರ್ ರಾಂಗ್ ರಿಟರ್ನ್ ಏನಾದರೂ ಬಂತು ಅಂದರೆ ಪ್ಯಾಕೇಜಲ್ಲೇ ಓಪನ್ನಲ್ಲೇ ಕಾಣುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ವಾಪಸ್ ರಿಟರ್ನ್ ಕೊಟ್ಟು ಕಳಿಸಿ. ಯಾವುದೇ ಕಾರಣಕ್ಕೂ ವಾಪಸ್ ಇಸ್ಕೊಂಡು ಮುಟ್ಲೂಬೇಡಿ. OTPನೂ ಕೂಡ ಹೇಳ್ಬೇಡಿ. ವಾಪಸ್ ಅವ್ರಿಗೆ ರಿಟರ್ನ್ ಕೊಟ್ಟು ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ, ಯೂಸ್ಫುಲ್ ಆಗಲಿ ಎಲ್ಲರಿಗೂ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.